ಇವತ್ತು ನಾನು ನಿಮಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಯಾವ ತರ ನಡೀತಿದೆ ವರ್ಕ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಇಲ್ಲಿ ಏನೇನು ನಾವು ಯೂಸ್ ಮಾಡಿದೀವಿ, ಯಾವ್ಯಾವ ನಾವು ಮೆಟೀರಿಯಲ್ಸ್ ನ ಯೂಸ್ ಮಾಡಿದೀವಿ ಅನ್ನೋದನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ರೆಂಟಲ್ ಹೌಸ್ ಬರ್ತಾ ಇದೆ ಅಂಡ್ ಓನ್ ಪರ್ಪಸ್ ಯೂಸ್ ಕೂಡ ಬರ್ತಾ ಇದೆ. ಒನ್ ಓನ್ ಪರ್ಪಸ್ ಯೂಸ್ ಬರ್ತಾ ಇದೆ ಅಂಡ್ ಒನ್ ರೆಂಟಲ್ ಬರ್ತಾ ಇದೆ. ಆದ್ರೂ ಕೂಡ ನಾವು ಇಲ್ಲಿ ಏನೇನ್ ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ ಎಲ್ಲ ಪ್ರೀಮಿಯಂ ಮೆಟೀರಿಯಲ್ ನ ಯೂಸ್ ಮಾಡಿರ್ತೀವಿ. ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸ್ಟೇರ್ಕೇಸ್ಗೋಸ್ಕರ ಈ ಗ್ರಾನೈಟ್ ನ ಮಾಡಿಟ್ಟಿದೀವಿ. ಮತ್ತೆ ಇದನ್ನ ಕಟ್ ಮಾಡಿ ಕೂಡ ಇಲ್ಲಿ ಪೀಸಸ್ ಮಾಡಿಟ್ಟಿದೀವಿ ಸ್ಟೇರ್ಕೇಸ್ಗೋಸ್ಕರ. ನೋಡಿದ್ರಲ್ಲ, ರೆಂಟಲ್ ಪರ್ಪಸ್ ಆದ್ರೂ ಮತ್ತೆ ಪ್ರೀಮಿಯಂ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಿದೀವಿ. ಬನ್ನಿ ಇವಾಗ ಮೇಲೆ ಹೋಗೋಣ. ಮೇಲೆ ಟೈಲ್ಸ್ ವರ್ಕ್ ನಡೀತಾ ಇದೆ, ಅಲ್ಲಿ ಯಾವ ತರ ಇದೆ ಅಂತ ತೋರಿಸ್ತೀವಿ. ಸೊ ಇವಾಗ ನಾವು ಫಸ್ಟ್ ಫ್ಲೋರ್ ಬಂದಿದ್ದೀವಿ. ಇದು ನಮಗೆ ರೆಂಟಲ್ ಹೌಸ್ ಸಿಗ್ತಾ ಇದೆ. ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಮೇನ್ ಇದಕ್ಕೆ ನಾವು ವಾಸ್ಕಲ್ನ ಕೊಟ್ಟಿರುವಂತದ್ದು ಇಲ್ಲಿ. ಅಂಡ್ ಇಲ್ಲಿ ಒಳಗಡೆ ಹೋದ್ರೆ ಇದು ನಾರ್ಮಲ್ ಆಗಿ 2x4 ಟೈಲ್ಸ್ ನ ಇಲ್ಲಿ ಯೂಸ್ ಮಾಡಿದೀವಿ. ಇಲ್ಲಿ ಆಲ್ರೆಡಿ ಟೈಲ್ಸ್ ವರ್ಕ್ ಆಗಿದೆ ಇಲ್ಲಿ. ಸೊ ಇದೆಲ್ಲ 2x4 ಟೈಲ್ಸ್ ಬರ್ತಾ ಇದೆ. ಅಂಡ್ ಇವೆಲ್ಲ ನೀವು ಇಲ್ಲಿ ನೋಡೋದಾದ್ರೆ ಇದೆಲ್ಲ ಸುಪ್ರೀಂ ಪೈಪ್ಸ್ ಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು. ಅಂಡ್ ಇದು ಕಂಪ್ಲೀಟ್ ನಮಗೆ ರೆಂಟಲ್ ಹೌಸ್ ಬರ್ತಾ ಇದೆ. ಎಲ್ಲ ಪ್ರೀಮಿಯಂ ಮೆಟೀರಿಯಲ್ಸ್ ನ ಯೂಸ್ ಮಾಡಿರೋಂಥದ್ದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಸುಪ್ರೀಂ ಪೈಪ್ ಗಳನ್ನ ಯೂಸ್ ಮಾಡಿರೋದು. ಅಂಡ್ ಇಲ್ಲಿ ಬಂದ್ರೆ ನಮ್ಗೆ ಇವೆಲ್ಲ ಆಶೀರ್ವಾದ್ ಪೈಪ್ಸ್ ಗಳು ಬರುತ್ತೆ. ಎಲ್ಲ ಪ್ರೀಮಿಯಂ ಪೈಪ್ಸ್ ಗಳನ್ನ ಯೂಸ್ ಮಾಡಿರೋದು, ಕ್ವಾಲಿಟಿ ಇರುವಂತದ್ದು. ಮತ್ತೆ ಟೈಲ್ಸ್ 2x4 ಟೈಲ್ಸ್ ನ ಯೂಸ್ ಮಾಡಿರೋದು ಇಲ್ಲಿ. ಕಂಪ್ಲೀಟ್ ಇದೆಲ್ಲ ನಮ್ಗೆ ರೆಂಟಲ್ ಹೌಸ್ ಬರ್ತಾ ಇದೆ. ನೀವೇ ನೋಡ್ಬೋದು, ಅಬ್ಸರ್ವ್ ಮಾಡಿ. ಇನ್ನ ಒನ್ಸ್ ಈ ಕಂಪ್ಲೀಟ್ ಬಿಲ್ಡಿಂಗ್ ಆದ್ಮೇಲೂ ಕೂಡ ಇದನ್ನ ನಿಮ್ಗೆ ಹೋಮ್ ಟೂರ್ ಮಾಡಾಕ್ತೀನಿ. ಅವಾಗ ನೀವು ಫೈನಲ್ ಔಟರ್ ಲುಕ್ ಯಾವ ತರ ಬರುತ್ತೆ ಅಂತ ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ, ಐಡಿಯಾ ಸಿಗುತ್ತೆ. ಮೇಲೆ ಓನ್ ಯೂಸ್ ಇದೆ, ಅಲ್ಲಿ ನಾನು ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿ ಯಾವ್ಯಾವ ತರ ಏನೇನ್ ವರ್ಕ್ ಆಗಿದೆ ಅಂತ ಬನ್ನಿ ನೋಡೋಣ. ಇವಾಗ ನಾವು ಓನ್ ಪರ್ಪಸ್ ಆಗಿ ಮಾಡಿಸ್ಕೊಂಡಿರೋಂಥ ಮನೆಗೆ ಎಂಟ್ರಿ ಆಗಿದ್ದೀವಿ. ಸೊ ನೀವೇ ನೋಡ್ತಾ ಇದ್ದೀರಾ, ರೆಂಟಲ್ ಮತ್ತೆ ಓನ್ ಅಂತ ಸೆಪರೇಟ್ ಅಂತ ಏನು ಮಾಡಿಲ್ಲ. ಅಲ್ಲೇ ಯಾವ್ಯಾವ ಮೆಟೀರಿಯಲ್ಸ್ ನ ಯೂಸ್ ಮಾಡಿದೀವೋ ಸೊ ಇಲ್ಲೂ ಕೂಡ ಅದೇ ಕಂಟಿನ್ಯೂ ಆಗಿದೆ ನಮ್ಗೆ. ಬಟ್ ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ಮೇನ್ ಡೋರ್ ಮಾತ್ರ ಇತ್ತು, ಡೋರ್ ಕಮ್ ವಿತ್ ವಿಂಡೋ ಬಂದಿದೆ ಇಲ್ಲಿ. ಇದು ಏನಪ್ಪಾ ಅಂದ್ರೆ ಟೀ ಕುಡ್ ಬರ್ತಾ ಇದೆ. ಇಲ್ಲೂ ಕೆಳಗಡೆನೂ ಕೂಡ ಟೀ ಕುಡ್ ನಮಗೆ ಬಂದಿದೆ. ಬನ್ನಿ ಒಳಗಡೆ. ಅಂಡ್ ನೀವು ಒಳಗಡೆ ಬಂದಾಗ ಇಲ್ಲಿ ನೋಡ್ಬೋದು, ಕೆಳಗಡೆ ಅಷ್ಟು ಕ್ಲಿಯರ್ ಆಗಿ ನಿಮಗೆ ಕಾಣಿಸ್ತಾ ಇರ್ಲಿಲ್ಲ ಟೈಲ್ಸ್. ಅಂಡ್ ಇಲ್ಲಿ ನೀವು ನೋಡ್ಬೋದು, ಟೈಲ್ಸ್ ಸ್ಕ್ರಾಚಸ್ ಆಗ್ಬಾರ್ದು ಅಂತ POP ನ ಮಾಡಿರೋಂಥದ್ದು. ಇಲ್ಲಿ ನಿಮ್ಗೆ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ. ಅಲ್ಲಿ ಫುಲ್ ಸ್ವಲ್ಪ ಮೆಸ್ಸಿ ಸ್ವಲ್ಪ ಜಾಸ್ತಿ ಮೆಸ್ಸಿ ಇರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ. ಅಂಡ್ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ, ಇದೆಲ್ಲ ಒನ್ಸ್ ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಔಟರ್ ಲುಕ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾರ್ಮಲ್ ಏನೂ ಇಲ್ಲ, ಅಷ್ಟು ಏನು ಮಾಡಿಲ್ಲ ಇನ್ನೂ. ಸೊ ಕಂಪ್ಲೀಟ್ ಒನ್ಸ್ ಆದ್ಮೇಲೆ ನಿಮ್ಗೆ ಹೋಮ್ ಟೂರ್ ಮಾಡಿಸ್ತೀನಿ. ಸೊ ಅವಾಗ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಇಲ್ಲಿ ನಮ್ಗೆ ಪೂಜಾ ರೂಮ್ ಸಿಗ್ತಾ ಇದೆ. ಅಂಡ್ ಇದು ಕಂಪ್ಲೀಟ್ ನಮ್ಗೆ ಹಾಲ್ ಬರ್ತಾ ಇದೆ. ಕಂಪ್ಲೀಟ್ ಹಾಲ್ ಆದ್ಮೇಲೆ ಇದು ನಮ್ಗೆ ಕಿಚನ್ ಬರ್ತಾ ಇದೆ. ಇಲ್ಲಿ ಕಿಚನ್ ಇಲ್ಲೆಲ್ಲ ನಾವು ಸ್ಪೇಸ್ ನ ಬಿಟ್ಟಿದೀವಿ. ವಿತ್ ಅದು ಕಂಪ್ಲೀಟ್ ಆದ್ಮೇಲೆ ನಾನು ನಿಮ್ಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ವಿತ್ ಇಲ್ಲಿ ನಮ್ಗೆ ಒಂದು ಸ್ಪೇಸ್ ಸಿಗ್ತಾ ಇದೆ. ಕಿಚನ್ ಆದ್ಮೇಲೆ ಕಿಚನ್ ಪಕ್ಕದಲ್ಲೇ ನಮ್ಗೊಂದು ಸ್ಪೇಸ್ ಸಿಗ್ತಾ ಇದೆ, ಯುಟಿಲಿಟಿ ತರನು ಅಂತ ಹೇಳ್ಬೋದು. ಅಂದ್ರೆ ಕೆಳಗಡೆ ಮನೆ ರೆಂಟಲ್ ಹೌಸ್ ಮತ್ತೆ ಇದು ಕೂಡ ಸೇಮ್ ಐಡೆಂಟಿಕಲ್ ಆಗಿ ಬಂದಿದೆ. ಕೆಲವೊಂದು ಮಾತ್ರ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಇದು ನಮಗೆ ಒಂದು ರೂಮ್ ಬರ್ತಾ ಇದೆ ವಿತ್ ಸ್ವಲ್ಪ ಇದು ಸೈಡ್ ಅಂದ್ರೆ ಸ್ವಲ್ಪ ಸೈಡ್ ಆಗಿರೋದ್ರಿಂದ ನೀವು ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಸೈಡ್ ಬಂದಿದೆ. ಇದು ನಮ್ಗೆ ಬಾಲ್ಕನಿ ಕೂಡ ಇಲ್ಲಿ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇಲ್ಲಿ ಬಂದಿದೆ. ಸೇಮೇ ಇದೆ, ಓನ್ ಪರ್ಪಸ್ ಅಂಡ್ ರೆಂಟಲ್ ಪರ್ಪಸ್ ಅಂತ ಡಿಫ್ರೆನ್ಸ್ ಅಂತ ಏನೂ ಇಲ್ಲ. ಕೆಲವೊಂದು ಮಾತ್ರ ಚೇಂಜಸ್ ಆಗಿದೆ ಅಷ್ಟೇ. ಮತ್ತೊಂದು ರೂಮ್ ನಮ್ಗೆ ಇಲ್ಲಿ ಸಿಗ್ತಾ ಇದೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇಲ್ಲಾಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಟೈಲ್ಸ್ ವರ್ಕ್ ಆಲ್ರೆಡಿ ಇಲ್ಲಿ ನಡೆದಿದೆ. ನೀವೇ ನೋಡ್ತಾ ಇದ್ದೀರಾ, ಕಾಂಬಿನೇಷನಲ್ ಟೈಲ್ಸ್ ನ ಕೂಡ ಇಲ್ಲಿ ಪ್ರೊವೈಡ್ ಮಾಡಿರೋದು. ನೋಡಿದ್ರಲ್ಲ ಮನೆ ಯಾವ ತರ ಇತ್ತು ಅಂತ. ಸೊ ಒನ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ನಿಮ್ಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಅಂತವರೆಗೂ ವೈಟ್ ಮಾಡಿ. ಥ್ಯಾಂಕ್ ಯು.